Good morning, dear friends. Today's session we will discuss about the importance of communication. ಈ ಸಂವಹನ ಕಾರ್ಯದ ಪ್ರಾಮುಖ್ಯತೆಯನ್ನು ಅಥವಾ ಮಹತ್ವವನ್ನು ಸಾರುವಂಥ ಅನೇಕ ಅಂಶಗಳನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಚರ್ಚೆ ಮಾಡ್ತೀವಿ. ಸೊ ಬೇಸಿಕಲಿ ಹೌ ದಿಸ್ communication function is gaining momentum in the field of a business organization, or how it is becoming so important or significant function that has got a very popularity in the field of modern organization. We will discuss them one by one. There are many points explaining the significance or importance of communication process. So ಈ ಸಂದೇಶ ಸಂಚರಣೆ ಅಥವಾ ಸಂವಹನ ಕಾರ್ಯದ ಪ್ರಾಮುಖ್ಯತೆಯನ್ನು ವಿವರಿಸುವಂತಹ ಅನೇಕ ಅಂಶಗಳನ್ನು ನಾವು ಇವಾಗ ಡಿಸ್ಕಸ್ ಮಾಡೋಣ. ಫಸ್ಟ್ ಪಾಯಿಂಟ್ ಎಕ್ಸ್ಪ್ಲೇನಿಂಗ್ ದ ಇಂಪಾರ್ಟೆನ್ಸ್ ಇಸ್ ಇಟ್ ಆಕ್ಟ್ಸ್ ಆಸ್ ಅ ಬೇಸ್ ಫಾರ್ ಕೋಆರ್ಡಿನೇಷನ್. ಅಂದರೆ ಕೋಆರ್ಡಿನೇಷನ್ಗೆ ಇದೊಂದು ಬೇಸ್ ಆಗಿರ್ತದೆ. ಕೋಆರ್ಡಿನೇಷನ್ ಅಂತ ಹೇಳಿದ್ರೆ ಸಮನ್ವಯ ಅಥವಾ ಸಮನ್ವಯತೆ. ಸೊ ನಾವು ವರ್ಕರ್ಸ್ಗಳ ನಡುವೆ ಸಮನ್ವಯ ಸಾಧಿಸುವಲ್ಲಿ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ. ಸೊ ಇಫ್ ದೇರ್ ಇಸ್ ನೋ ಗುಡ್ ಕಮ್ಯುನಿಕೇಷನ್ ಬಿಟ್ವೀನ್ ದ ಲೀಡರ್ ಆ್ಯಂಡ್ ದ ಫಾಲೋವರ್ಸ್ ಆರ್ ಸುಪೀರಿಯರ್ ಆ್ಯಂಡ್ ದ ಸಬಾರ್ಡಿನೇಟ್ಸ್, ದೇರ್ ಕಾಂಟ್ ಬಿ ಎನಿ ಕೋಆರ್ಡಿನೇಷನ್. ನಮ್ಮಲ್ಲಿ ರಿಲೇಷನ್ಶಿಪ್ ಒಳ್ಳೇದಾಗಿ ಇರಬೇಕಂತ ಹೇಳಿದ್ರೆ, ವರ್ಕರ್ಸ್ ನಡುವೆ ಅಥವಾ ವರ್ಕರ್ಸ್ ಮತ್ತು ಅವರ ಲೀಡರ್ಸ್ ನಡುವೆ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಅದು ಕಮ್ಯುನಿಕೇಷನ್ ತುಂಬ ಎಫೆಕ್ಟಿವ್ ಆಗಿರಬೇಕು. ಸಂದೇಶ ಸಂಚರಣೆ ಕಾರ್ಯ ತುಂಬ ಪರಿಣಾಮಕಾರಿಯಾಗಿ ವರ್ಕೌಟ್ ಆಗಬೇಕು. ಅಲ್ಲದೆ ಹೋದರೆ ಅದು ಬಹಳ ಕಷ್ಟ ಆಗುತ್ತೆ. ಸೊ ಇಟ್ ಆಕ್ಟ್ಸ್ ಆಸ್ ಅ ಬೇಸಿಸ್ ಆಫ್ ಕೋಆರ್ಡಿನೇಷನ್ ಆರ್ ಬೇಸಿಸ್ ಫಾರ್ ಕೋಆರ್ಡಿನೇಷನ್. ಕೋಆರ್ಡಿನೇಷನ್ಗೆ ಇದು ಬೇಸ್ ಆಗಿರ್ತದೆ. ಸೊ ಕೋಆರ್ಡಿನೇಷನ್ ಅನ್ನೋದು ಕೂಡ ಮ್ಯಾನೇಜರಿಯಲ್ ಫಂಕ್ಷನ್, ನೆನ್ಪಿಟ್ಕೋಬೇಕು. ಪ್ಲಾನಿಂಗ್, ಕೋಆರ್ಡಿನೇಷನ್, ಕಂಟ್ರೋಲಿಂಗ್, ಡಿಸಿಷನ್ ಮೇಕಿಂಗ್, these are all the functions of management. I mean managerial functions. Therefore, to be a coordination, to be a effective coordination, there should be effective communication. Second point is helps in smooth working of the organization. Organization ಅಂತ ಹೇಳಿದ್ರೆ ಎಂಟರ್ಪ್ರೈಸ್ ನಲ್ಲಿ ಕಾರ್ಯಗಳು ಬಹಳ ಸ್ಮೂತ್ ಆಗಿ, ಬಹಳ ಫ್ರೀ ಆಗಿ ಅದು ಆಗಬೇಕು, ಅಂಡರ್ಟೇಕ್ ಆಗಬೇಕು. ಎಲ್ಲಿ ಕೂಡ ಗೊಂದಲಗಳು ಇರಬಾರ್ದು, ಎಲ್ಲಿಯೂ ಕೂಡ ಬ್ಲಾಕ್ಸ್ಗಳು ಇರಬಾರ್ದು, ಎಲ್ಲಿಯೂ ಕೂಡ ಒಂದು ಬ್ಯಾರಿಯರ್ಸ್ಗಳು ಇರಬಾರ್ದು, ಅಥವಾ ಎಲ್ಲಿಯೂ ಕೂಡ ಸ್ಟಾಪೇಜ್ಗಳು ಇರಬಾರ್ದು. ಸ್ಮೂತ್ ಆಗಿ ಫ್ಲೋ ಆಗಬೇಕು. ಕಮ್ಯುನಿಕೇಷನ್ ಅಂದರೆ ಪಾಸಿಂಗ್ ಆಫ್ ದ ಇನ್ಫಾರ್ಮೇಷನ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಪರ್ಸನ್ ಟು ಅನದರ್ ಪರ್ಟಿಕ್ಯುಲರ್ ಪರ್ಸನ್. ಸೊ ಸೆಂಡರ್ ಮತ್ತು ರಿಸೀವರ್ ಏನಿರ್ತಾರೆ, ದೇ ಆರ್ ದ ಪಾರ್ಟೀಸ್ ಟು ದ ಕಮ್ಯುನಿಕೇಷನ್ ಪ್ರೊಸೆಸ್. ಅದು ನಾವು ಹೇಳುವಂತಹ ಹೇಳಿಕೆಗಳು ಅಥವಾ ಅವರಿಂದ ಬರುವಂತಹ ಅಭಿಪ್ರಾಯಗಳು ಅದು ಸ್ಮೂತ್ ಆಗಿ ಫ್ಲೋ ಆಗಬೇಕಂತ ಹೇಳಿದ್ರೆ ಅದು ಕಮ್ಯುನಿಕೇಷನ್ ಇಫೆಕ್ಟಿವ್ ಆದರೆ ಮಾತ್ರ ಸ್ಮೂತ್ ಆಗಿ ಫ್ಲೋ ಆಗುತ್ತೆ. ಸೊ ಇಟ್ ಹೆಲ್ಪ್ಸ್ ಇನ್ ಸ್ಮೂತ್ ವರ್ಕಿಂಗ್ ಆಫ್ ದ ಆರ್ಗನೈಸೇಷನಲ್ಲಿ ಬಹಳ ಸ್ಮೂತ್ ಆಗಿ, ಬಹಳ ವ್ಯವಸ್ಥಿತ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇರ್ತದೆ. ಬಿಕಾಸ್ ಅಲ್ಲಿ ಪರಿಣಾಮಕಾರಿಯಾದಂತಹ ಸಂವಹನ ಕಾರ್ಯ ನಡೀತಾ ಇರುತ್ತೆ. ಮೂರನೇದು, ಇಟ್ ಆಕ್ಟ್ಸ್ ಆಸ್ ಅ ಬೇಸಿಸ್ ಫಾರ್ ಡಿಸಿಷನ್ ಮೇಕಿಂಗ್. ನಿರ್ಣಯ ಕೈಗೊಳ್ಳುವಿಕೆಯಲ್ಲಿ ತನ್ನದೇ ಆದಂತಹ ಪಾತ್ರವನ್ನ ಈ ಸಂವಹನ ಕಾರ್ಯ ಹೊಂದಿರುತ್ತೆ. ಇಫ್ ಐ ಆಮ್ ಅ ಗುಡ್ ಕಮ್ಯುನಿಕೇಟರ್, ಐ ವಿಲ್ ಬಿ ಅ ಗುಡ್ ಡಿಸಿಷನ್ ಮೇಕರ್. ಇಫ್ ಮೈ ಕಮ್ಯುನಿಕೇಶನ್ ಈಸ್ ವೆರಿ ಪುವರ್, ದೆನ್ ಐ ಆಮ್ ವೆರಿ ಪುವರ್ ಇನ್ ಡಿಸಿಷನ್ ಮೇಕಿಂಗ್. ಅಂದರೆ ನಿರ್ಣಯ ಕೈಗೊಳ್ಳುವಲ್ಲಿ ಈ ಕಮ್ಯುನಿಕೇಶನ್ ಅನ್ನೋದು ತನ್ನದೇ ಆದಂತಹ ರೋಲ್ ಅನ್ನು ಅಥವಾ ಇಂಪ್ಯಾಕ್ಟ್ ಅನ್ನು ಹೊಂದಿರುತ್ತೆ, ಇನ್ಫ್ಲುಯೆನ್ಸ್ ಅನ್ನು ಹೊಂದಿರುತ್ತೆ. ಸೊ ಅದೆಲ್ಲ ಇಂಟರ್ ರಿಲೇಟೆಡ್ ಅದು. ಡಿಸಿಷನ್ ಮೇಕಿಂಗ್, ಪ್ಲಾನಿಂಗ್, ಕಂಟ್ರೋಲಿಂಗ್, ಕೋಆರ್ಡಿನೇಟಿಂಗ್, ಲೀಡರ್ಶಿಪ್, ಇದೆಲ್ಲವೂ ಕೂಡ ದೇ ಆರ್ ಆಲ್ ದ ಆಕ್ಟಿವಿಟೀಸ್ ವಿಚ್ ಆರ್ ಹ್ಯಾಪನಿಂಗ್ ಅರೌಂಡ್ ದ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಅನ್ನೋದು ಸೆಂಟರ್ನಲ್ಲಿದ್ದರೆ ಉಳಿದದ್ದೆಲ್ಲವೂ ಕೂಡ ಅದು ರೊಟೇಟ್ ಆಗ್ತಾ ಇರ್ತದೆ. ಈ ಸೆಂಟರ್ ಪಾಯಿಂಟಲ್ಲಿ ಕಮ್ಯುನಿಕೇಷನ್ ಇದ್ಬಿಟ್ಟು ಅದರ ಸುತ್ತಲೂ ಕೂಡ, ಆ ಪರಿಧಿಯ ಸುತ್ತಲೂ ಕೂಡ ಈ ಡಿಸಿಷನ್ ಮೇಕಿಂಗು, ಕೋಆರ್ಡಿನೇಷನು, ಕಂಟ್ರೋಲಿಂಗು, ಪ್ಲಾನಿಂಗು, ಲೀಡರ್ಶಿಪ್ಪು, ಮೋಟಿವೇಶನ್ ಎಲ್ಲ ಅದು ರೊಟೇಟ್ ಆಗ್ತಾ ಇರ್ತದೆ. ಸೊ ಕಮ್ಯುನಿಕೇಷನ್ ಈಸ್ ಜಸ್ಟ್ ಲೈಕ್ ಅ ಸನ್. ಅದು ಸೂರ್ಯಕ್ಕೆ ಸಮಾನ ಆಗಿರುವಂಥದ್ದು. ಸೂರ್ಯ ಹೇಗೆ ಕೇಂದ್ರ ಬಿಂದುವಾಗಿ ಅದರ ಸುತ್ತಲೂ ಗ್ರಹಗಳು ಅಥವಾ ನಕ್ಷತ್ರಗಳು ಸುತ್ತುತ್ತಾ ಇರ್ತಾವ, ಹಾಗೆ ಇಟ್ ಆಕ್ಟ್ಸ್ ಆಸ್ ಅ ಬೇಸ್ ಆರ್ ಸೆಂಟರ್ ಪಾಯಿಂಟ್ ಫಾರ್ ಡಿಸಿಷನ್ ಮೇಕಿಂಗ್. ಓಕೆ, ದ ಫೋರ್ತ್ ಒನ್ ಇಸ್ ಇನ್ಕ್ರೀಸಸ್ ಮ್ಯಾನೇಜರಿಯಲ್ ಎಫಿಷಿಯನ್ಸಿ. ಈಗ ಒಬ್ಬ ಮ್ಯಾನೇಜರ್ ಆದವನು ಅವನ ಎಫಿಷಿಯಂಟ್ ಮ್ಯಾನೇಜರ್ ಯಾವಾಗ ಆಗ್ತಾನೆ ಅಂತ ಹೇಳಿದ್ರೆ ಓನ್ಲಿ ವೆನ್ ಹಿ ಈಸ್ ಅ ಎಫಿಷಿಯಂಟ್ ಆ್ಯಂಡ್ ಇಫೆಕ್ಟಿವ್ ಕಮ್ಯುನಿಕೇಟರ್. ಇಫ್ ಸಪೋಸ್ ಐ ಆಮ್ ಅ ಮ್ಯಾನೇಜರ್, ಐ ಹ್ಯಾವ್ ಟು ಮೇಕ್ ಅ ಡಿಸಿಷನ್. ಮ್ಯಾನೇಜರ್ ಆದವನು ಕಾಲಕ್ಕೆ ತಕ್ಕಂತೆ ನಿರ್ಣಯವನ್ನು ಕೈಗೊಳ್ಳಬೇಕಾಗುತ್ತದೆ. ಅವನ ನಿರ್ಧಾರ ಅಥವಾ ನಿರ್ಣಯ ಕೈಗೊಳ್ಳುವಲ್ಲಿ ಈ ಕಮ್ಯುನಿಕೇಷನ್ ಅನ್ನೋದು ಮಹತ್ವದ ಪಾತ್ರವನ್ನು ಹೊಂದಿರುತ್ತೆ. ಹೇಗೆ ಅಂತ ಹೇಳಿದ್ರೆ, ನಾನು ನಿರ್ಣಯ ಮಾಡುವ ಮುಂಚೆ ಬೇರೆ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ಬಿಫೋರ್ ಟೇಕಿಂಗ್ ಡಿಸಿಷನ್ ಐ ಮಸ್ಟ್ ಕಮ್ಯುನಿಕೇಟ್ ವಿತ್ ಅದರ್ಸ್ and I have to get the replies from them. I have to take the response from them.
ಆ್ಯಂಡ್ ಫೈನಲಿ ಐ ಹ್ಯಾವ್ ಟು ಮೇಕ್ ಡಿಸಿಷನ್. ಆಲ್ ಆಫ್ ಅ ಸಡನ್ ಐ ಕೆನಾಟ್ ಮೇಕ್ ಡಿಸಿಷನ್, ಕರೆಕ್ಟ್? ಸಡನ್ ಆಗಿ ನಾನು ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ಲೆಸ್ ಐ ಆಮ್ ಬೀನ್ ಕಮ್ಯುನಿಕೇಟೆಡ್ ಬೈ ಅದರ್ಸ್ ಆರ್ ಅದರ್ಸ್ ಆರ್ ಕಮ್ಯುನಿಕೇಟೆಡ್ ಬೈ ಮೀ. ಸೊ ಟೂ ವೇ ಪ್ರೊಸೆಸ್ ಇದು ಕಮ್ಯುನಿಕೇಶನ್, ಗಿವಿಂಗ್ ಇರುತ್ತೆ, ಟೇಕಿಂಗ್ ಬ್ಯಾಕ್ ಇರುತ್ತೆ, ಆ ನಂತರ ನಾವು ನಿರ್ಣಯ ಮಾಡುವಂಥದ್ದು. ಹಾಗಾಗಿ ಇಟ್ ಗಿವ್ಸ್ ಆಂಪಲ್ ಸ್ಕೋಪ್ ಆರ್ ಅಪಾರ್ಚುನಿಟೀಸ್ ಫಾರ್ ಅ ಮ್ಯಾನೇಜರ್ ಟು ಮೇಕ್ ಟೈಮ್ಲಿ ಆ್ಯಂಡ್ ಕ್ವಿಕ್ ಡಿಸಿಷನ್ ಆ್ಯಂಡ್ ರಿಲೆವೆಂಟ್ ಡಿಸಿಷನ್. ಸರಿಯಾದ ಸಮಂಜಸವಾದಂತಹ ಕಾಲಕ್ಕೆ ತಕ್ಕಂತೆ ನಿರ್ಣಯನ ಕೈಗೊಳ್ಳುವಲ್ಲಿ ಇದು ಕಮ್ಯುನಿಕೇಷನ್ ಅನ್ನೋದು ತುಂಬ ಒಂದು ಸಹಕಾರವನ್ನು, ಕೋಆಪರೇಷನ್ನ ಮ್ಯಾನೇಜರ್ನಿಗೆ, ವ್ಯವಸ್ಥಾಪಕನಿಗೆ ಅಥವಾ ನಿರ್ವಹಣೆ ಮಾಡುವಂಥ ವ್ಯಕ್ತಿಗೆ ಕೊಡ್ತಾ ಇರುತ್ತೆ ಅನ್ನೋದು. ಸೊ ಅದು ಅದರ ಮಹತ್ವವನ್ನು ಸಾರುವಂಥ ಅಂಶ. ನೆಕ್ಸ್ಟ್ ಒನ್ ಈಸ್ ಪ್ರಮೋಟ್ಸ್ ಕೋಆಪರೇಷನ್ ಆ್ಯಂಡ್ ಇಂಡಸ್ಟ್ರಿಯಲ್ ಪೀಸ್. ಕೋಆಪರೇಷನ್, ಸಹಕಾರದ ಒಂದು ತತ್ವವನ್ನು ಇದು ಏನು ಮಾಡುತ್ತೆ, ತಿಳಿಸುತ್ತೆ. there is a communication, there is a cooperation. there is no communication, there is no cooperation. ಇನ್ನೊಬ್ಬರು ನನಗೆ ಸಹಕಾರ ಕೊಡಬೇಕಂತ ಹೇಳಿದ್ರೆ ನಾನು ಪ್ರಾಪರಾಗಿ ಅವರ ಜೊತೆ ಕಮ್ಯುನಿಕೇಟ್ ಮಾಡಿರಬೇಕು. ಅಲ್ಲದಿದ್ರೆ ಅವರಿಂದ ನಾನು ಹೆಲ್ಪ್ ಅಥವಾ ಅವರಿಂದ ಅಸಿಸ್ಟೆನ್ಸು, ಸಹಕಾರ, ಕೋಆಪರೇಷನ್ ತಗೊಳ್ಳಿಕ್ಕೆ ನನಗೆ ಎಬಿಲಿಟಿ ಇರೋದಿಲ್ಲ. ಬಿಕಾಸ್ ಮೈ ಕಮ್ಯುನಿಕೇಷನ್ ಈಸ್ ವೆರಿ ಪೂವರ್. ಅದಕ್ಕೋಸ್ಕರ ಇದು ಏನನ್ನ ಹೆಲ್ಪ್ ಮಾಡುತ್ತೆ, ಇಂಡಸ್ಟ್ರಿಯಲ್ ಪೀಸ್, ಕೈಗಾರಿಕಾ ಶಾಂತಿಯತೆ, ಇಂಡಸ್ಟ್ರಿಯಲ್ ಪೀಸ್, ಇಂಡಸ್ಟ್ರಿಯಲ್ ಸಿಕ್ನೆಸ್ ಅನ್ನ ದೂರ ಮಾಡುತ್ತೆ. ಇಂಡಸ್ಟ್ರಿಯಲ್ ಪೀಸ್ ಅನ್ನ ಇದು ಸ್ಪಷ್ಟಪಡಿಸುತ್ತೆ ಅಥವಾ ಪ್ರಮೋಟ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ದೇರ್ ಶುಡ್ ಬಿ ಇಂಡಸ್ಟ್ರಿಯಲ್ ಪೀಸ್. ಒಂದು ಇಂಡಸ್ಟ್ರಿ ನಡಿಬೇಕಿದ್ರೆ, ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಇಂಡಸ್ಟ್ರೀಸ್, ಎನಿ ಇಂಡಸ್ಟ್ರೀಸ್ ಯು ಕ್ಯಾನ್ ಟೇಕ್ ಫಾರ್ ಎಕ್ಸಾಂಪಲ್. ವೈ ದೇರ್ ಇಸ್ ಅ ಪೀಸ್? ಬಿಕಾಸ್ ದೇರ್ ಇಸ್ ಅ ಪೀಸ್ಫುಲ್ ಎನ್ವಿರಾನ್ಮೆಂಟ್, ಬಿಕಾಸ್ there is a effective and free flow of communication. Communication reaches every corner of the organization. It reaches, it covers everywhere. Communication ಎಲ್ಲೂ ಇಲ್ಲ ಅನ್ನೋದಿಲ್ಲ. ಅಪ್ವರ್ಡ್ ಕಮ್ಯುನಿಕೇಶನ್ ಇರ್ಬೋದು, ಡೌನ್ವರ್ಡ್ ಕಮ್ಯುನಿಕೇಶನ್ ಇರ್ಬೋದು, ಸೈಡ್ ಬೈ ಸೈಡ್ ಕಮ್ಯುನಿಕೇಶನ್ ಇರ್ಬೋದು, ಓಕೆ, ಸರ್ಕ್ಯುಲರ್ ಕಮ್ಯುನಿಕೇಶನ್ಸ್ ಇರ್ಬೋದು, ಯಾವ ಪ್ರಕಾರದ ಕಮ್ಯುನಿಕೇಶನ್ಸ್ ಕೂಡ ಇರ್ಬೋದು, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಕಮ್ಯುನಿಕೇಶನ್, ಔಪಚಾರಿಕ ಮತ್ತು ಅನೌಪಚಾರಿಕ ಸಂದೇಶ ಸಂಚರಣೆ ಅಥವಾ ಸಂವಹನ ಕಾರ್ಯ ಏನಿದ್ರು ಕೂಡ ಅದು ಇಫೆಕ್ಟಿವ್ ಆಗಿರುವಾಗ ಅಲ್ಲಿ ಇಂಡಸ್ಟ್ರಿಯಲ್ ಪೀಸ್ ಇರುತ್ತೆ. ಇಂಡಸ್ಟ್ರಿಯಲ್ ಪೀಸ್ ಅಂತಂದ್ರೆ ಕೈಗಾರಿಕಾ ಶಾಂತಿ ಅಂತೇಳಿ, ಪೀಸ್ಫುಲ್ ಎನ್ವಿರಾನ್ಮೆಂಟ್ ಇರುತ್ತೆ, ಪರಿಸರ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಎಸ್ಟಾಬ್ಲಿಷಸ್ ಇಫೆಕ್ಟಿವ್ ಲೀಡರ್ಶಿಪ್. ಎಸ್, leader is one who has a better relationship with the followers. So leader and followers are the communicator and communicating. Who are the parties to the communication process? Communicator and the communicator. Who are the parties to the leadership process? Leader and the followers. ನೋಡ್ಕೊಳ್ಳಿ ಎಷ್ಟು ಅದು ಪ್ಯಾರಲಲ್ ಆಗಿ ಹೋಗ್ತದೆ ಅಂತ ಹೇಳಿದ್ರೆ, ಕಮ್ಯುನಿಕೇಶನ್ ಕೂಡ ಅಷ್ಟೇ ವ್ಯಾಲ್ಯೂಯನ್ನು ಹೊಂದಿರುತ್ತೆ, ಲೀಡರ್ಶಿಪ್ ಕೂಡ ಅಷ್ಟೇ ವ್ಯಾಲ್ಯೂಯನ್ನು ಹೊಂದಿರುತ್ತೆ. ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್, they travel parallelly. So therefore, to be an effective leader, to be a successful leader, he should be an effective and successful communicator. Only when I am becoming very communicator or good communicator, I can be so called as a good leader also. Therefore, establishes effective leadership. ಸರಿಯಾದಂತಹ ನಾಯಕತ್ವದ ಕಾರ್ಯವನ್ನು ಇದು ಏನು ಮಾಡುತ್ತೆ, ಅನುಷ್ಠಾನಕ್ಕೆ ತರುತ್ತೆ. ನಾಯಕತ್ವದ ಕಾರ್ಯ ಅಥವಾ ನಾಯಕತ್ವದ ಒಂದು ಅಂಶವನ್ನು ನಾವು ಅನುಷ್ಠಾನಕ್ಕೆ ತರುವಲ್ಲಿ ಕಮ್ಯುನಿಕೇಶನ್ ಅಥವಾ ಸಂವಹನ ಕಾರ್ಯ ಅನ್ನೋದು ತನ್ನದೇ ಆದಂತಹ ಒಂದು ಪ್ರಭಾವ ಅಥವಾ ತನ್ನದೇ ಆದಂತಹ ಮಹತ್ತರ ಪಾತ್ರವನ್ನು ವಹಿಸಿಕೊಳ್ಳುತ್ತೆ ಅನ್ನೋದು. ಓಕೆ, ನೆಕ್ಸ್ಟ್ ಒನ್ ಈಸ್ ಬೂಸ್ಟ್ ಮೊರಲ್ ಅಂಡ್ ಪ್ರೊವೈಡ್ಸ್ ಮೋಟಿವೇಶನ್. ಇದು ನೈತಿಕ ಮಟ್ಟವನ್ನು ಅಥವಾ ಮನೋಸ್ಥೈರ್ಯವನ್ನು ಹೆಚ್ಚಿಗೆ ಮಾಡುತ್ತೆ. ಕಮ್ಯುನಿಕೇಶನ್ ಇರುವಾಗ ನಮ್ಮಲ್ಲಿ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ಬರುತ್ತೆ, ಓವರ್ ಕಾನ್ಫಿಡೆನ್ಸ್ ಬರಲ್ಲ. ಕಮ್ಯುನಿಕೇಶನ್ ಇಲ್ಲ, ಈಗ ನೋಡಿ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ನಡುವೆ ಕಮ್ಯುನಿಕೇಶನ್ಸ್ ಇಲ್ಲ. ಕ್ಲಾಸ್ ಯಾವಾಗ ಶುರು ಆಗ್ಬೋದು ಅಥವಾ ಎಕ್ಸಾಮ್ಸ್ ಯಾವಾಗ ಇರುತ್ತೆ, ನೋಟ್ಸ್ ಯಾವಾಗ ಕಂಪ್ಲೀಟ್ ಮಾಡಬೇಕು, ಅಸೈನ್ಮೆಂಟ್ಸ್ ಹೇಗೆ ಬರೀಬೇಕು, ಟೆಸ್ಟಿಗೆ ಏನೆಲ್ಲ ಬರುತ್ತೆ ಅನ್ನೋದು ಸರಿಯಾಗಿ ಒಬ್ಬ ಟೀಚರ್ ಅಥವಾ ಲೆಕ್ಚರರ್ ಆದವನು ತನ್ನ ಸ್ಟೂಡೆಂಟ್ಸ್ಗೆ ಹೇಳದೆ ಹೋದ್ರೆ ದೇರ್ ವಾಂಟ್ ಬಿ ಎನಿ ಇಫೆಕ್ಟಿವ್ ಕಮ್ಯುನಿಕೇಶನ್. ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಸ್ಟೂಡೆಂಟ್ಸ್ಗೆ ತುಂಬ ಗಲಿಬಿಲಿ, ಗೊಂದಲ ಕ್ರಿಯೇಟ್ ಆಗುತ್ತೆ. ದೇ ವಾಂಟ್ ಅಂಡರ್ಸ್ಟ್ಯಾಂಡ್, ಡಿಫಿಕಲ್ಟಿ ಬರುತ್ತೆ, ಅವರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಅಲ್ಲಿ ಮೊರಾಲಿಟಿ ಅನ್ನೋದು ಬರುತ್ತೆ, ನೈತಿಕ ಮಟ್ಟದ ಸುಧಾರಣೆಯನ್ನು ನಾವು ಕಾಣ್ತೀವಿ. ಮನೋಸ್ಥೈರ್ಯ, ಹುಡುಗರಲ್ಲಿ ಆ ಮನೋಸ್ಥೈರ್ಯ ತುಂಬಬೇಕಂತಿದ್ರೆ ನಾವು ತುಂಬ ಇಫೆಕ್ಟಿವ್ ಆಗಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ಹೂ ಎವರ್ ದೇ ಮೇ ಬಿ, or they may be very near, very closer to us, or they may be very far from us. ಸೊ ಅವ್ರನ್ನ ಕಮ್ಯುನಿಕೇಟ್ ಮಾಡಬೇಕು. ಓವರ್ ದ ಟೆಲಿಫೋನಿಕ್ ಕಮ್ಯುನಿಕೇಶನ್ ಇರ್ಬೋದು, ಓರಲ್ ಕಮ್ಯುನಿಕೇಶನ್ ಇರ್ಬೋದು, ರಿಟರ್ನ್ ಕಮ್ಯುನಿಕೇಶನ್ ಇರ್ಬೋದು, ವರ್ಬಲ್, ನಾನ್ ವರ್ಬಲ್ ಇರ್ಬೋದು.
ಯಾವ ಥರದ ಕಮ್ಯುನಿಕೇಶನ್ಸು ಇರ್ಬೋದು, ಬಟ್ ಕಮ್ಯುನಿಕೇಶನ್ ಇರಬೇಕು ಅಂತಲ್ಲ. ಕಮ್ಯುನಿಕೇಶನ್ ಇದ್ರೆ ಮಾತ್ರ ಅವರ ಮೊರಾಲಿಟಿ ಅಥವಾ ನೈತಿಕ ಮಟ್ಟ ಅಥವಾ ಅವರ ಮನೋಧರ್ಮ ಅಥವಾ ಮನೋಸ್ಥೈರ್ಯ ಹೆಚ್ಚಾಗುತ್ತೆ, ಅವರಲ್ಲಿ ಆ ಪ್ರಕಾರದ ಆತ್ಮವಿಶ್ವಾಸ ನಾವು ತುಂಬಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ದಟ್ ಈಸ್ ದ ಪಾಯಿಂಟ್ ಎಕ್ಸ್ಪ್ಲೈನ್. ಅಂಡ್ ಇಟ್ ಆಲ್ಸೋ ಪ್ರೊವೈಡ್ಸ್ ಮೋಟಿವೇಶನ್ಸ್ ಅನ್ನು ಇದು ಇಫೆಕ್ಟಿವ್ ಆಗಿರುವಂತೆ ನೋಡ್ಕೊಳ್ಳುತ್ತೆ. ಯಾವುದು ಕಮ್ಯುನಿಕೇಶನ್ ಇರುವಾಗ ಎಲ್ಲವೂ ಅವರಿಗೆ ಸಿಗುತ್ತೆ. ಅವ್ರು ಕೇಳಿದಂತಹ ಪ್ರತಿಯೊಂದು ಕ್ವೆಶನ್ ಕೂಡ ನಾನು ಆನ್ಸರ್ ಮಾಡ್ತೀನಿ, ಕಮ್ಯುನಿಕೇಟ್ ಮಾಡ್ತೀನಿ, ಅವರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತೀನಿ. ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೆ ಅದನ್ನು ಕೂಡ ರಿಮೂವ್ ಮಾಡ್ತೀನಿ. ಕ್ವಿಕ್ ಆಗಿ ನಾನು ಡಿಸೈಡ್ ಮಾಡಿ ಅವರಿಗೆ ತಲುಪಿಸ್ತೀನಿ, ಅವರಿಂದ ರಿಪ್ಲೈಸ್ ಕೂಡ ತಗೊಳ್ತೀನಿ. ಒನ್ ವೇ ಅಲ್ಲ, ನಾನು ಕೊಟ್ಟ ಹಾಗೆ ಅವರಿಂದ ಕೂಡ ನಾನು ತಗೊಳ್ತಾ ಇರ್ತೀನಿ. ಸೊ ಇಟ್ಸ್ ಅ 2-way ಪ್ರೊಸೆಸ್. ದೇರ್ಫಾರ್ ಇಟ್ ಪ್ರೊವೈಡ್ಸ್ ಮೋಟಿವೇಶನ್. ಅವರಿಗೆ ಒಂದು ಪ್ರೇರಣೆಯನ್ನು ನಾವು ತುಂಬುತ್ತೀವಿ, ಅವರನ್ನ ಕೆಲಸ ಮಾಡಲಿಕ್ಕೆ ಹುರಿದುಂಬಿಸ್ತೀವಿ ಅಥವಾ ಪ್ರೇರೇಪಿಸ್ತೀವಿ ನಾವು. ಹಾಗಾಗಿ ಕಮ್ಯುನಿಕೇಶನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಇನ್ motivation also. So motivation is possible only through effective communication. It brings about morality and motivation of the employees. Okay, these are all the points explaining the importance of communication. Then comes types of communication. Communication ಅಲ್ಲಿ types ಗಳು ಯಾವುದು ಅಂತ ನೋಡ್ಕೊಳ್ಳಿ. ಎರಡು ಪ್ರಕಾರದ types ಗಳು ಇದ್ದಾವೆ. Basically it is divided into two classes or two types. Communication type 1 formal communication, type 2 informal communication. Formal communication means the communication which is established in the organization on the basis of rules, official rules and restrictions and regulations of the enterprise. ಸಂಸ್ಥೆ ಇಟ್ಟುಕೊಂಡಂತಹ ಅನೇಕ ಧ್ಯೇಯಗಳು, ಗುರಿಗಳು, ಉದ್ದೇಶಗಳನ್ನು ಔಪಚಾರಿಕವಾಗಿ ಇಟ್ಟುಕೊಂಡಂತಹ ಉದ್ದೇಶಗಳನ್ನು ಸಾಧಿಸಲಿಕ್ಕೆ ಅದು ಕಮ್ಯುನಿಕೇಶನ್ ಅಥವಾ ಸಂವಹನ ಕಾರ್ಯವನ್ನು ಅದು ಎಸ್ಟಾಬ್ಲಿಷ್ ಮಾಡುತ್ತೆ, ಅನುಷ್ಠಾನಕ್ಕೆ ತರುತ್ತೆ. ಅದನ್ನು ನಾವು ಔಪಚಾರಿಕ ಕಮ್ಯುನಿಕೇಶನ್, ಔಪಚಾರಿಕ ಸಂದೇಶ ಸಂಚರಣೆ ಅಥವಾ ಔಪಚಾರಿಕ ಸಂವಹನ ಕಾರ್ಯ ಅಂತೇಳಿ ಹೇಳ್ತೀವಿ. ಔಪಚಾರಿಕವಾಗಿರುವಂಥದ್ದು ಫಾರ್ ಎಕ್ಸಾಂಪಲ್ ಪ್ರಿನ್ಸಿಪಲ್ ಆ್ಯಂಡ್ ಲೆಕ್ಚರರ್ ರಿಲೇಶನ್ಶಿಪ್ ಆರ್ ಲೆಕ್ಚರರ್ಸ್ ಆ್ಯಂಡ್ ದ ಸ್ಟೂಡೆಂಟ್ ರಿಲೇಶನ್ಶಿಪ್. ದೀಸ್ ಆರ್ ಆಲ್ ದ ಅಫಿಷಿಯಲ್ ರಿಲೇಶನ್ಶಿಪ್. ಸ್ಟೂಡೆಂಟ್ ಶುಡ್ ಬಿಹೇವ್ ಲೈಕ್ ದಿಸ್, ಲೆಕ್ಚರ್ ಶುಡ್ ಟೀಚ್ ಲೈಕ್ ದಿಸ್. ಅದು ಹೇಳ್ತೀವಲ್ಲ, ಒಬ್ಬ ಲೆಕ್ಚರರ್ ಆದವನು ಅಥವಾ ಪ್ರಾಧ್ಯಾಪಕನಾದವನು ತರಗತಿಗೆ ಹೋಗಿ ಈ ಥರದ ಉಪನ್ಯಾಸವನ್ನೇ ಕೊಡಬೇಕಾಗ್ತದೆ. ಸಿಲೆಬಸ್ನಲ್ಲಿ ಇರುವಂತಹ ಎಲ್ಲ ಒಂದು ಅಂಶಗಳನ್ನು, ಎಲ್ಲ ಕಾನ್ಸೆಪ್ಟ್ಗಳನ್ನು ಸರಿಯಾಗಿ ರೀಚ್ ಮಾಡಬೇಕು ಸ್ಟೂಡೆಂಟ್ಸ್ಗೆ. ಅದು ಅಫಿಷಿಯಲಿ ಇರುವಂಥ ಕಮ್ಯುನಿಕೇಶನ್. ಅದು ಹಾಗೆ ಕಮ್ಯುನಿಕೇಟ್ ಆಗಬೇಕು, ಬೇರೆ ಥರ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಆಸ್ ಪರ್ ದ ರೂಲ್ಸ್ ಆಫ್ ದ ಕಾಲೇಜ್ ಆರ್ ಇನ್ಸ್ಟಿಟ್ಯೂಷನ್, ವಾಟ್ ಎವರ್ ಕಮ್ಯುನಿಕೇಶನ್ ಚಾನಲ್ಸ್ ಆರ್ ಬೀನ್ framed by the organization or institution, it is all about the formal communication. Got the point? As per the rules, as per the conditions, as per the provisions, whatever communication is happening in the organization, it is all about formal communication. ಔಪಚಾರಿಕವಾಗಿ ಇರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಪ್ರಕಾರನೂ ಇದೆ, ಇನ್ಫಾರ್ಮಲ್ ಕಮ್ಯುನಿಕೇಶನ್. ಇನ್ಫಾರ್ಮಲ್ ಕಮ್ಯುನಿಕೇಶನ್ ಮೀನ್ಸ್ ರಿವರ್ಸ್ ಆಫ್ ಫಾರ್ಮಲ್ ಕಮ್ಯುನಿಕೇಶನ್. So informal communication is the communication process where there is a free flow of communication anywhere, everywhere in the organization. Criss-cross relation irutte, criss-cross communications irutte. Communication need not be necessarily from the top management to the lower management. It may be anywhere, it may be passing through any corner, any wings, any departments. So there are so many departments in the organization. Informal ಆಗಿ ಕಮ್ಯುನಿಕೇಶನ್ಸ್ಗಳು ಇರ್ತವೆ. ಈಗ ಲೆಕ್ಚರರ್ ಆದವರು ಸ್ಟೂಡೆಂಟ್ಸ್ ಜೊತೆ ರಿಲೇಷನ್ ಇಟ್ಕೊಂಡಂಗೆ, ಲೆಕ್ಚರರ್ ಆದವರು ಪಿಯೋನ್ಸ್ ಅಟೆಂಡರ್ ಜೊತೆ ಕೂಡ ರಿಲೇಷನ್ಶಿಪ್ ಅನ್ಅಫಿಷಿಯಲ್ ಇಟ್ಕೊಳ್ಬಹುದು. ಅವರ ಬೇಕು ಬೇಡಗಳನ್ನು ಅವರು ಎಕ್ಸ್ಪ್ರೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ಅ ಸ್ಟೂಡೆಂಟ್ ಈಸ್ ಫೈಂಡಿಂಗ್ ಡಿಫಿಕಲ್ಟಿ ಕಮಿಂಗ್ ಟು ದ ಕ್ಲಾಸ್, personally a lecturer can go to his home, ask upon his parents what is the reason that they are not sending their wards to the institute, or they are not sending their kids to the college. Unofficially, ಅದು ಆಫೀಷಿಯಲ್ ರೂಲ್ ಅಲ್ಲಿ ಬರೋದಿಲ್ಲ. ಒಬ್ಬ ಲೆಕ್ಚರ್ ಆದವನು ಮನೆ ಮನೆಗೆ ಹೋಗಿ ಅವರ ಒಂದು ಸುಖ ದುಃಖಗಳನ್ನು ಅಥವಾ ಅವರ ಬೇಕು ಬೇಡಗಳನ್ನು ಕೇಳುವಂತ ಅವಶ್ಯಕತೆ ಆ ರೂಲ್ಸ್ ಅಲ್ಲಿ ಬರೋದಿಲ್ಲ. ಅದು ಇನ್ಫಾರ್ಮಲ್ ಕಮ್ಯುನಿಕೇಶನ್. ಪರ್ಸನಲ್ ಕನ್ಸರ್ನ್, ಶೋವಿಂಗ್ ಪರ್ಸನಲ್ ಇಂಟ್ರೆಸ್ಟ್ ಟು ದ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ಗೆ ಭಾಳಷ್ಟು ನೋಟ್ಸ್ಗಳನ್ನು ಪ್ರೊವೈಡ್ ಮಾಡುವಂಥದ್ದು, ಭಾಳಷ್ಟು ಮೆಟೀರಿಯಲ್ಸನ್ನು ಕೊಡುವಂಥದ್ದು, ಎಕ್ಸಾಮಿನೇಷನ್ಗೆ ಅವರನ್ನು ಪ್ರಿಪೇರ್ ಮಾಡುವಂಥದ್ದು. ಬಟ್ ರೆಗ್ಯುಲರ್ ಆಗಿ ಪಾಠ ಪ್ರವಚನಗಳು ಬಿಟ್ಟು ಇತರೆ ಎಕ್ಸ್ಟ್ರಾ ನಾಲೆಜ್ ಕೊಡಲಿಕ್ಕೆ ಅವರಿಗೆ ವರ್ಕ್ಶಾಪ್ ಕಂಡಕ್ಟ್ ಮಾಡುವಂಥದ್ದು, ಅಥವಾ ಒಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್, ಸ್ಟೂಡೆಂಟ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಅರೇಂಜ್ ಮಾಡುವಂಥದ್ದು,
ಸ್ಮಾಲ್ ಸೆಮಿನಾರ್ಸ್ ಅನ್ನ, ಟ್ರೈನಿಂಗ್ ಸೆಷನ್ಸ್ ಅನ್ನ ಅರೇಂಜ್ ಮಾಡುವಂಥದ್ದು, ಇದೆಲ್ಲ ಫಾರ್ಮಲ್ ಕಮ್ಯುನಿಕೇಶನ್ಸ್ ನಲ್ಲಿ ಬರೋದು. ಬಟ್ ಇನ್ಫಾರ್ಮಲ್, ಬಿಕಾಸ್ ಟು ಗೆಟ್ ಆಲ್ ರೌಂಡ್ ಡೆವಲಪ್ಮೆಂಟ್ ಅಂಡ್ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್ ವಿ ಡೂ ಇಟ್. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೆ ಹಾಗೇನೆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಇನ್ಫಾರ್ಮಲ್ ರಿಲೇಶನ್ಶಿಪ್ ಕೂಡ ಇರುತ್ತೆ. ಇನ್ಫಾರ್ಮಲ್ ರಿಲೇಶನ್ಶಿಪ್ ಬಿಟ್ವೀನ್ ಎನಿ ಪರ್ಸನ್, ಟಾಪ್ ಅಥವಾ ಚೇರ್ಮನ್ ಆಫ್ ದ ಇನ್ಸ್ಟಿಟ್ಯೂಷನ್ or chairman of the organization can have a kind of dialogue or conversation with a very poor worker who is working on daily wages basis. ಚೇರ್ಮನ್ ಆದವರು, ಈಗ ಇನ್ಫೋಸಿಸ್ ಚೇರ್ಮನ್ ನಾರಾಯಣ ಮೂರ್ತಿ ಅವರು ಚೇರ್ಮನ್ ಆಗಿದ್ದವಾಗ ಒಂದು ಕಾಮನ್ ವರ್ಕರ್ನ ನೀಡ್ ಬಗ್ಗೆನೂ ಅವರು ಕೇಳ್ತಾ ಇದ್ರು. ಅಂದ್ರೆ ಹಿ ವಾಸ್ ದಟ್ ಮಚ್ ಡೌನ್ ಟು ಅರ್ತ್ ಅಂತ ಹೇಳ್ತೀವಿ. ಅಷ್ಟು ಕನ್ಸರ್ನ್ ಅನ್ನ, ಸೋಷಿಯಲ್ ಕನ್ಸರ್ನ್ ಅನ್ನು ತೋರಿಸ್ತಾ ಇದ್ರು. ಅದು ಇನ್ಫೋಸಿಸ್ ನ ರೂಲ್ಸ್ ಅಲ್ಲಿ ಬರುವಂತದ್ದಲ್ಲ, ಫಾರ್ಮಲ್ ರಿಲೇಶನ್ಶಿಪ್ ನಲ್ಲಿ ಬರುವಂತದ್ದಲ್ಲ, ಬಟ್ ಇನ್ಫಾರ್ಮಲ್ ರಿಲೇಶನ್ಶಿಪ್. ಓಕೆ, ಇನ್ಫಾರ್ಮಲ್ ರಿಲೇಶನ್ಶಿಪ್ ಡಿಪೆಂಡ್ಸ್ ಅಪಾನ್ ದ ಪರ್ಸನಲ್ ಟ್ರೇಡ್ಸ್ ಆರ್ ಪರ್ಸನಲ್ ಕನ್ಸರ್ನ್ between the leader and the subordinate. So this is called informal communication or grapevine ಅಂತ ಹೇಳ್ತೀವಿ. grapevine ಅಂತ ಇನ್ನೊಂದು ಹೆಸರು ಅದಕ್ಕೆ, grapevine. Okay, formal communication first type, which is as per the rules and regulations of the organization. Informal communication means the communication, kind of communication which is not based entirely on the base of rules, but it happens as a matter of fact. When the situation arises, then and then we need to inform, we need to go for informal communication. Okay, so that is called informal communication. So go through these points explaining the significance and importance, and also go through the points that is types of communication. Remaining part will continue next day. Okay.